ಯುಗಾದಿ ಹಬ್ಬ ಮತ್ತು ಶಂಕರಲಿಂಗೇಶ್ವರ ಜಾತ್ರೆ ನೆಪದಲ್ಲಿ ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಳ ಪುತ್ರ ಹಾಗೂ ಸಹೋದರರು ಮೊಲಗಳ ಬೇಟೆ ಆಡಿದ ಆರೋಪ. ಬರ್ಜಿಗೆ ಮೊಲಗಳನ್ನು ಸಿಕ್ಕಿಸ್ಕೊಂಡು ಗ್ರಾಮ ತುಂಬ ಮೆರವಣಿಗೆ ಮಾಡಿದಾರಂತೆ. ವಿಡಿಯೋ ವೈರಲ್ಲು, ಟಿವಿಗಳಲ್ಲಿ ಬಂತು. ಇಲಾಖೆ ಅರಣ್ಯ ಇಲಾಖೆ ಎಚ್ಚೆತ್ತು ಬಿಟ್ಟರು. ಅಂದರೆ ಮಲಗಿದ್ದರು, ಸೊ ಎಚ್ಚೆತ್ತರು. ಓಕೆ, ಅಂದರೆ ಅರ್ಲಿ ಮಾರ್ನಿಂಗ್ ಇರಬೇಕು, ಅದಕ್ಕೆ ಮಲಗಿರ್ತಾರೆ ಪಾಪ. ಪ್ರಕರಣದ ತೀವ್ರತೆ ಆಧರಿಸಿ ಕ್ರಮ ತಗೋತೀವಿ. ಯಾರೇ ತಪ್ಪು ಮಾಡಿದ್ರು ಕ್ರಮ ತಗೋತೀವಿ. ಯಾರೋ ಪರಮೇಶ್ವರ್ ಕಜಿನ್ ಇದ್ದಂಗೆ ಇದಾರಲ್ಲಪ್ಪ, DFO ಮಾತಾಡ್ತಿರೋದು ನೋಡಿದ್ರೆ ಸ್ಟ್ಯಾಂಡರ್ಡ್. ಯಾರೇ ತಪ್ಪು ಮಾಡಿದ್ದರೂ ಕ್ರಮ, ಅದು ದೂರು ಕೊಟ್ಟರೆ ಕ್ರಮ ತೆಗೆದುಕೊಳ್ಳುತ್ತೇವೆ. ಪರಮೇಶ್ವರ್ ಕಜಿನ್ ಇದ್ದಂಗಿದೆ. ಇನ್ನು ಮೊಲಗಳ ಬೇಟೆ ಬಗ್ಗೆ ಗೊತ್ತಿಲ್ಲ, ನನ್ನ ಮಗ ಬೇಟೆಗೆ ಹೋಗಿರಲಿಲ್ಲ, ಬಟ್ ಇದೆಲ್ಲ ವಾಡಿಕೆ ಮೊದಲಿಂದ ನಡೆದಿದೆ ಅಂತ ಶಾಸಕರ ಮಾತು. ಮುತ್ತು ಅಡಿಕೆ ಹೇಳಬೇಕು. ಏನು ಮುತ್ತುಗಳಪ್ಪ, ಮುತ್ತು ರತ್ನ ಯಾರು? ಕರ್ಕೊಂಬನಿ ಒಬ್ಬರು. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಅದರಲ್ಲಿ ಕೇಸ್ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಲು ಹೇಳಿರುತ್ತೇನೆ. ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಅವ್ರ ವಿರುದ್ಧ ಪ್ರಕರಣ ದಾಖಲಾಗುತ್ತೆ. ಅದೇ ರೀತಿ ಮುಂದೆ ಅದು ಯಾವ ರೀತಿಯಾಗಿ ಭೇಟಿ ಆಡ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ. ಮತ್ತು ನಮ್ಮ ಕುಟುಂಬಗಳು ಕೂಡ ಭೇಟಿ ಆಡುವಂಥದ್ದು. ಫಸ್ಟ್ ಆಫ್ ಆಲ್ ಆ ಮೊಲ ಏನೋ ನಂಗೆ ಗೊತ್ತಿಲ್ಲ. ಫಾರೆಸ್ಟಲ್ಲೋ ಹೊಡೆದ್ರೋ, ಇನ್ನೊಂದು ಕಡೆ ಹೊಡೆದ್ರೋ, ಅಥವಾ ಪಾರಂ ಮೊಲಾನೋ, ನನಗೇನು ಗೊತ್ತಿಲ್ಲ. ನನಗೆ ಅದು ಏನೇ ಆಗಿರ್ಬೋದು. ಫಸ್ಟ್ ಆಫ್ ಆಲ್ ವಾಡಿಕೆಗಳ ಆಧಾರದಲ್ಲಿ ಪ್ರಾಣಿಗಳ ವಿಚಾರದಲ್ಲಿ ಈಗ ನಡೆಯುವುದಿಲ್ಲ ಯಾವುದೂ. ಅದೆಲ್ಲ ನಿರ್ಬಂಧ ಆಗಿದೆ. ವಾಡಿಕೆ ಯಾವುದೋ ಕೋಣ ಕಡಿತೀವಿ ಇಲ್ಲ. ವಾಡಿಕೆ ಗಂಡು ಅಂತ ತೋರಿಸಲಿಕ್ಕೆ ಕಾಡಂದಿ ಹೊಡಿಬೇಕು ಇಲ್ಲ. ವಾಡಿಕೆಗಳಿಗೆ ಆಧುನಿಕ ಕಾನೂನಿನಲ್ಲಿ ಜಾಗ ಇಲ್ಲ. ಇಂಥ ವಿಚಾರ ಮಿಸ್ಟರ್ MLA ಕಾನೂನು ಮಾಡುವ ವ್ಯಕ್ತಿ. ನಮಸ್ಕಾರ ಸರ್. ಸರ್, ತಾವು ಕಾನೂನು ಮಾಡೋರು, ನಮಸ್ಕಾರ. ನಿಮ್ಮಿಂದ ಕಲಿಬೇಕೀಗ. ಇವರು ಕಾನೂನು ಮಾಡ್ತಾರೆ ಅಸೆಂಬ್ಲಿಗಳಿಗೆ ಹೋಗಿ. ನಮ್ಮ ಹಣೆ ಬರಹ ಈ ದೇಶದಲ್ಲಿ ಇನ್ನೂ ಇದೀವಲ್ಲ ಬದುಕೊಂಡು ಅನ್ನ ತಿನ್ಕೊಂಡು. ಇನ್ನು ಇಟ್ಸ್ ಆಲ್ ರೈಟ್. ಅದು ಏನೋ ಒಂದು ನನಗೆ ಅಗೈನ್ ಹೇಳ್ತೀನಿ, ನಂಗೆ ಗೊತ್ತಿಲ್ಲ ಮೊಲ ಏನು ಅಗೈನ್ ಹೇಳ್ತೀನಿ. ಅದು ಯಾವ ಮೊಲ ಬೇಕಾದ್ರೂ ಆಗಿರಲಿ, ಮನೆಯಲ್ಲಿ ಸಾಕಿರುವ ಫಾರ್ಮಲ್ಲಿ ಮೊಲ ಬೆಳೆಸಿ ತಿನ್ನೋರಿದ್ದಾರೆ. ರ್ಯಾಬಿಟ್ ಫಾರ್ಮ್ಸ್ ಇವೆ. ಕೋಳಿ ಹೆಂಗಿದೆಯೋ ರ್ಯಾಬಿಟು ಇದೆ. ಹಾಗೆ ಅದೇ ಇರಲಿ ಬೇಕಾರೆ. ಅದನ್ನು ಬರ್ಜಿಗೆ ಹಾಕಿಕೊಂಡು ಬಂದು ಹಿಂಸೆಯನ್ನು ಪ್ರಕಟ ಮಾಡುವಂತಿಲ್ಲ, ಪ್ರದರ್ಶನ ಮಾಡೋ ಹಾಗಿಲ್ಲ. ಶಾಸಕರು ಕಾನೂನು ಮಾಡ್ತಿರಲ್ಲ ಸರ್. ನಮಸ್ಕಾರ ಸರ್. ಹೇಳಿಸ್ಕೋಬೇಕಾ? ಇನ್ನು ಕೊನೆ ಇದೊಂದು ಹೇಳಿಬಿಡ್ತೀನಿ. ಲಾಸ್ಟ್ ಭಾಳ ಜನ 86 40, ಅಲ್ಲಿಂದ ಒಂದು 10, ಆಲ್ಮೋಸ್ಟ್ 42 ವರ್ಷ ಲೆಕ್ಕ. ಮೊಲ ಹೊಡೆದ ಆರೋಪದ ಮೇಲೆ ಒಬ್ಬ ಆಫೀಸರ್ ಸಿಗಾಕೊಂಬಿಟ್ಟಿದ್ರು. IAS IPS. ಅಯ್ಯೋ, ಆ ಕಾಲಕ್ಕೆ ಎಂಥ ಗಲಾಟೆ ಅದು. ಮೊಲದ ಡ್ಯಾಶ್ ಅಂತ ಹೆಸರೆಲ್ಲ ಇಟ್ಬಿಟ್ಟಿದ್ರು ಪಾಪ. ನನಗೆ ಹೆಸರೆಲ್ಲ ಜ್ಞಾಪಕ ಇದೆ. ಅವರು ಇಲ್ಲ, ಸುಮ್ಮನೆ ಯಾಕೆ ಅದಕ್ಕೆ ಅವ್ರ ಹೆಸರು ಹೇಳ್ಬೇಕೀಗ ಅಂತ. ಸೀನಿಯರ್ IAS IPS ಏನೋ ಒಂದು. ಹಾಗಾಗಿ ಮೊಲಕ್ಕೂ ಕರ್ನಾಟಕದ ರಾಜಕಾರಣಕ್ಕೂ ಬಹಳ ಚರಿತ್ರಾರ್ಹ ಗಂಟಿದೆ. ಎಸ್. ಇನ್ನು ಉತ್ತರ ಪ್ರದೇಶದ ಎಲ್ಲಾ ಶಾಲೆಗಳಲ್ಲಿ ತಮಿಳು, ತೆಲುಗು, ಕನ್ನಡ, ಬೆಂಗಾಲಿ, ಮರಾಠಿಯಂತಹ ಭಾಷೆಗಳನ್ನು ಈಗಾಗಲೇ ಬೋಧಿಸಲಾಗ್ತಾ ಇದೆ ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಕೆಲವರು ಸ್ವಾರ್ಥಕ್ಕಾಗಿ ರಾಜಕಾರಣವನ್ನ ಭಾಷೆಯನ್ನ ಸ್ವಾರ್ಥ ರಾಜಕಾರಣಕ್ಕೆ ಬಳಸ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಬಿಡ್ರಿ, ಅವ್ರು ಏನವರು ದೊಡ್ಡ ಮನುಷ್ಯ ಹೇಳ್ತಾ ಇರ್ತಾರೆ. ತಮಿಳನ್ನ ಲಕ್ನೋಲ್ಲಿ ಕಳ್ಸಕ್ಕೂ ಅಬ್ಬರದಲ್ಲಿ ಬಂದು ಹಿಂದಿನ ಕರ್ನಾಟಕದಲ್ಲೂ ತಮಿಳ್ನಾಡಲ್ಲೂ ಹೇರಕ್ಕೂ ವ್ಯತ್ಯಾಸ ಇದೆ ರೀ ಸ್ವಾಮಿ. ಸುಮ್ಮನೆ ನೀವು ಹೇಳಿದ್ದನ್ನೆಲ್ಲ ಕೇಳ್ಕೊಂಬಂದು ಕೂತ್ಕೊಂಡ್ಬಿಡಕ್ಕಲ್ಲ ಇಲ್ಲಿ. ಸುಮ್ಮನೆ ನಮಗೂ ಗೊತ್ತಿದೆ ಏನು ಅಂತ. ಬಿಡ್ರಿ ಸುಮ್ಮನೆ ಅಂತ ಇದ್ದವರು ಬಿಟ್ಬಿಡ್ರಪ್ಪ ಸೌತ್. ನಂಗಾರೆ ನೀವೇ ನಾರ್ತ್ ಇಟ್ಕೊಳ್ಳಿ, ಬಿಟ್ಬಿಡಿ ಸೌತ್ನ. ಹೇಳ್ತೀನಿ, ಯೂಸ್ಲೆಸ್ ಫೆಲೋಸ್ ಅವರು, ಸರಿ ಇಲ್ಲ ಅವರು. ಯಾಕಪ್ಪ ಅವ್ರ ಮೇಲೆ ಹಿಂದಿ ಅದೊಂದು ಹಾಕಿ ಹಿಡಿದು ಯಾಕೆ ಪ್ರಾಣ ತಿಂತೀರಿ ಅವ್ರನ್ನ? ಬಿಟ್ಬಿಡಿ ಅವ್ರನ್ನ ನೋಡೋಣ. ಆಯ್ಕೆ ಮಾಡ್ಕೊಂಡು ನಾರ್ತ್ ನೀವು ಚೆನ್ನಾಗಿರಿಪ್ಪ, ಯಾರು ಬೇಡ ಅಂದವ್ರು ನಿಮ್ಮನ್ನ. ಫುಲ್ ಹಿಂದಿನೇ ಇಟ್ಕೊಳ್ಳಿ. ಭಾರತ ಚೀನಾ ನಡುವೆ ವಿವಾದ. ಇವತ್ತಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಚೀನಾ ಹೊಗಳಿದೆಯಂತೆ. ಅಮೋಘ ಅದ್ಭುತ ಅಂದಿದ್ದಾರಂತೆ ಗ್ಲೋಬಲ್ ಟೈಮ್ಸಲ್ಲಿ. ಅವ್ರು ಚೀನಾದ ಪೇಪರ್ ಅದು ನೋಡಿ. ಮೋದಿ ನೇತೃತ್ವದಲ್ಲೆಲ್ಲ ಹಿಂಗೆ ಆಗ್ಬಿಟ್ಟಿದೆ ಅಂತಾರೆ. ಮೋದಿ ನೇತೃತ್ವದಲ್ಲಿ ಇದು ಸಂಜಯ್ ರಾವತ್ ಎಲ್ಲಪ್ಪ ಫೋನ್ ಮಾಡಿ ಒಂದು. ಜಾಗತಿಕ ವೇದಿಕೆಯಲ್ಲಿ ಕ್ರಿಯಾಶೀಲರು. ಬಾಂಗ್ಲಾದ ಯೂನುಸ್ಸು ಒಬ್ಬ ಜೋಕರ್, ಆಕ್ರೋಶ.
ಅವ್ನು ನೋಡಿದ್ರೆ ನನಗೆ ಸ್ಟ್ಯಾಂಡಪ್ ಕಮಿಡಿಯನ್ ಟೈಪ್ ಕಾಣಿಸ್ತಾನಪ್ಪ, ಒರಿಜಿನಲ್ ಟೈಪ್ ಇವನು ನನಗೆ. ಓಕೆ, ಅವ್ರು ಯಾರನ್ನೋ ತಂದು ಕಾಮಿಡಿಯನ್ ಅಂತ ನಮಗೆ ತೋರಿಸ್ತಾರೆ ಈ ದೇಶದಲ್ಲಿ. ರಿಯಲ್ ಅವು ಸೀರಿಯಸ್ ಡ್ಯಾಮೇಜ್ ಮಾಡ್ತವೆ ಸ್ಟೇಟ್ಮೆಂಟ್ಗಳು ಮಾಡಿ. ಇವ್ನು ನೋಡಿದ್ರೆ ಸುಮ್ಮನೆ ಮಾತಾಡಿದ್ರೆ ಕಾಮಿಡಿಯನ್ ಟೈಪ್ ಕಾಣಿಸ್ತಾರಪ್ಪ ನನಗೆ. ಸರಿ, ನೋಡೋಣ ಮುಂದೇನಾಗುತ್ತೆ. ಇನ್ನು ಶಿವಮೊಗ್ಗದಲ್ಲಿ ಡಿಸಿ ಕಚೇರಿ ಮುಂದಿರುವ ಈದ್ಗಾ ಮೈದಾನದಲ್ಲಿ ಬೇಲಿ ಹಾಕಿರುವುದನ್ನು ಪ್ರಶ್ನಿಸಿ ಹಿಂದೂ ಪರ ಸಂಘಟನೆಗಳು ಮುಖಂಡರು ಪ್ರತಿಭಟನೆಯನ್ನು ನಡೆಸಿದ್ರು. ಸದ್ಯ ಮೈದಾನದ ಸುತ್ತಮುತ್ತ ಭಾರಿ ಚೈನಾ ಹೇಳಿರೋದನ್ನ ನಂಬಬಾರ್ದ್ರಿ. ಚೈನೀಸ್ ಕೊಡೋ ಶಿಕ್ಷೆ ಮತ್ತೆ ಚೈನೀಸಿನ ತಂತ್ರ ಎರಡು ಅರ್ಥವಾಗಲ್ಲ. ಮೀನಿಂದ ಹೆಜ್ಜೆನಾದ್ರೂ ಹಿಡ್ಕೊಂಬಂದ್ಬಿಡ್ಬೋದು. ಹುಷಾರಾಗಿರಿ. ಮೋದಿಗಿರಿ ದಾರಿಗಿರಿ ತಪ್ಪು ಇಲ್ಲ, ಮೋದಿ ತಪ್ಪಲ್ಲ. ಇಂಥ ಎಷ್ಟು ಲಾಗ ಹೊಡೆದಿರ್ಬೇಕು ಅವರು, ಬಿಡ್ತಾರೆ. ಎಸ್. ಇನ್ನು ಈಗ ಸದ್ಯ ಭಾರಿ ಭದ್ರತೆಯಲ್ಲಿ ಬೇಲಿಯನ್ನು ತೆರವು ಮಾಡಿದ್ದಾರೆ ಈದ್ಗಾ ಮೈದಾನದಲ್ಲಿ ಹಾಕಿದ್ದನ್ನು. ಅತ್ತ ರಂಜಾನ್ ಹಬ್ಬದ ನಮಾಜ್ ವೇಳೆ ಕೆಲವರು ಪಾಲೆಸ್ತೇನ್ ಪರ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದಂತಹ ಘಟನೆ ಕೂಡ ಬೆಳಗಾವಿಯ ಈದ್ಗಾ ಮೈದಾನದಲ್ಲಿ ನಡೆಯಿತು. ಇನ್ನು ಎಸ್ಡಿಪಿಐ ಕಾರ್ಯಕರ್ತರು ಪಾಲೆಸ್ತೇನ್ ಪರ ಪೋಸ್ಟರ್ ಪ್ರದರ್ಶನ ಮಾಡಿದ್ದಾರೆ. 6 ಮಂದಿಯನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಂಘ ಪರಿವಾರದ ವಿರುದ್ಧ ಪೋಸ್ಟರ್ನ ಪ್ರದರ್ಶನ ಮಾಡಿದ್ರಲ್ಲ, ಆ ಪೈಕಿ ಅಬ್ದುಲ್ ಗಫೂರ್ನನ್ನ ಪೊಲೀಸರು ನ್ಯಾಯಾಂಗ ಬಂಧನ ಮಾಡಿ ಆಮೇಲೆ ನ್ಯಾಯಾಂಗ ವಶಕ್ಕೆ ಕೊಟ್ಟಿದ್ದಾರೆ. ಜೊತೆಗೆ RSS ರಾಜು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉದಯಗಿರಿ ಮಸೀದಿಯನ್ನ ತೆರವು ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇವತ್ತು ಡಿಸಿ ಸಭೆಯನ್ನ ನಡೆಸಿದ್ರು. ಸ್ಥಳೀಯರು ಬೇಡ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತವರು ಮದ್ರಸಾ ನಡೆಸ್ತೀವಿ, ಅವಕಾಶ ಮಾಡಿಕೊಡಿ ಅಂತ ಪಟ್ಟು ಹಿಡಿದಿದ್ರು. ಬಾಹ್ಯಾಕಾಶದಿಂದ ಭಾರತ ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ ಗಗನಯಾನಿ ಸುನೀತಾ ವಿಲಿಯಮ್ಸ್ ಹೇಳಿದ್ರು. ಭಾರತ ಭೂಮಿಗೆ ಬಂದ ನಂತರ ಮೊದಲ ಬಾರಿಗೆ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಅವರು ಇನ್ನಿಬ್ಬರು ಆಸ್ಟ್ರೋನಾಟ್ಸ್ ಜೊತೆ, ಗಗನಯಾನಿಗಳ ಜೊತೆ ಮಾತನಾಡಿದ್ರು. ರಾತ್ರಿಯಲ್ಲಿ ಕಾಣುವ ದೀಪಗಳು ಸುಂದರವಾಗಿದೆ. ನಗರಗಳಿಂದ ಸಣ್ಣ ಪಟ್ಟಣಗಳವರೆಗೆ ಭಾರತ ಅದ್ಭುತವಾಗಿದೆ. ಹಿಮಾಲಯದ ನೋಟ ಅಂತೂ ಅದೆಷ್ಟು ಸರಿ ನೋಡಿದ್ದೀನೋ, ಅದೆಷ್ಟು ಸರಿ ಫೋಟೋ ತೆಗೆಸಿದ್ದೀನೋ ಫಿಲ್ ಬುಚ್ಮರ್ ಇವ್ರ ಜೊತೆಯಲ್ಲಿ, ಅವ್ರಗಳ ಜೊತೆಯಲ್ಲಿ ಅಂತ. ಶಿ ವಾಸ್ ಎಕ್ಸ್ಪ್ಲೈನಿಂಗ್ ಇಟ್ ಸೋ ವೆಲ್. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ಲು ಆಕೆ. ನಂತರ ಆಕೆ ಹೇಳಿದ್ರು, ನಾನು ನನ್ನ ತಂದೆ ಊರಿಗೆ ಹೋಗ್ತೀನಿ ಅಂದ್ಕೊಂಡಿದ್ದೀನಿ. ಮುಂಬೈಯಿಂದ ಗುಜರಾತ್ನಂಥ ಪ್ರದೇಶದ ಮೇಲೆ ಹೋಗುವಾಗ ಮೀನುಗಾರರ ಬೋಟ್ಗಳೆಲ್ಲ ಸಿಗ್ನಲ್ ಥರ ಕಾಣಿಸ್ತಿತ್ತು. ಶೀಘ್ರವೇ ಭಾರತಕ್ಕೆ ಹೋಗೋದಕ್ಕೆ ಕಾತರಳಾಗಿದ್ದೀನಿ. ತುಂಬ ಚೆನ್ನಾಗಿದೆ. ಇಟ್ಸ್ ಎ ಗ್ರೇಟ್ ಡೆಮೋಕ್ರಸಿ ಭಾರತ, ಅದ್ಭುತವಾದ ದೇಶ. ಸ್ಪೇಸಲ್ಲಿ ಭಾಳ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ನಾನು ಏನಾರು ನನ್ನ ಕೈಲಾಗಿದ್ದು ಹೆಲ್ಪ್ ಮಾಡೋದಾದರೆ ಮಾಡಿಕೊಡ್ತೀನಿ. ಯಾಕಂದರೆ ಅವರೂ ಹೋಗ್ತಿದ್ದಾರೆ ಸ್ಪೇಸ್ಗೆಲ್ಲ ಜನರನ್ನು ಕರ್ಕೊಂಡು ಇವಾಗ ಅಂತೆಲ್ಲ ಹೇಳಿದ್ದಾರೆ. ಆಕೆ ದೊಡ್ಡ ಮನಸ್ಸು. ಭಾರತೀಯರೇ ಭಾರತವನ್ನು ಪ್ರೀತಿಸುವುದನ್ನು ನಿಲ್ಲಿಸಿರುವ ಈ ದಿನಗಳಲ್ಲಿ ಯಾರೋ ಹೊರಗಡೆ ಅವರು ನಮ್ಮ ದೇಶದ ಇರ್ಬೋದು ಮೂಲವಾಗಿ ಅಂತ ಹೋಗಿ ಆಕೆ ಬಂದು ಹೇಳುತ್ತಿದ್ದಾರೆ. ನಾಳಿದ್ದರಲ್ಲಿ ಪುಣ್ಯಕ್ಕೆ ಯಾರುವೆ ನಮ್ಮ ದುಷ್ಟ ಕಂತ್ರಿ ಕಚಡ ಕೋತಿ ಹಲ್ಕಟ್ಟು ರಾಜಕಾರಣಿಗಳು ಯಾರು ಒಂದು ಕಾಮೆಂಟ್ ಹಾಕ್ತಿದ್ರೆ ಆಯಿತು. ಭಾರತ ಚೆನ್ನಾಗಿದೆಯಂತ, ಇಲ್ಲಿ ಮೋದಿ ರಾಷ್ಟ್ರ ನಡೀತಾ ಇದೆ, ಇದು ಚೆನ್ನಾಗಿದೆಯಂತ. ಇದೆಲ್ಲ RSS ಅಜೆಂಡಾ ಅವಳ ಕೈಲಿ ಹೇಳಿಸಿದ್ದಾರೆ. ಬರೆದಿದ್ರೆ ಸಾಕಪ್ಪ. ಇನ್ನು ಭೀಕರ ಭೂಕಂಪದಿಂದ ಮಯನ್ಮಾರ್ ಇನ್ನೂ ಚೇತರಿಸಿಕೊಂಡಿಲ್ಲ. ಮೃತರ ಸಂಖ್ಯೆ 2700 ದಾಟಿದೆ. 4500 ಮಂದಿ ಗಾಯಗೊಂಡಿದ್ದಾರೆ. ಮಯನ್ಮಾರ್ನ ವಿವಿಧ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸುವ ಸಮಯದಲ್ಲೇ ಸುಮಾರು 700 ಮಂದಿ ಪರೀಕ್ಷೆ ಬರಿತಾ ಇದ್ದ 200 ಮಂದಿ ಭೂಕಂಪಕ್ಕೆ ಬಲಿಯಾಗಿದ್ದಾರೆ. ಭಾರತದಿಂದ ತೆರಳಿರುವ NDRF ಟೀಮ್ ಈಗ ಮಂಡಲೈನಲ್ಲಿ ಮೃತದೇಹಗಳನ್ನ ಪತ್ತೆ ಮಾಡುವ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಇನ್ನು ಈ ಕಡೆ ರಾಜ್ಯದ ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಜೋರಾದ ಶಬ್ದ ಕೇಳಿ ಜನ ಗಾಬರಿಯಾಗುತ್ತಿದ್ದಾರೆ. ಪಂಜಾಬ್ನಲ್ಲಿ ಒಬ್ಬ ಪ್ರಮುಖ ಧರ್ಮಬೋಧಕ ಸೋಷಿಯಲ್ ಮೀಡಿಯಾದ ಅವನು ಕಂಡವನೆಲ್ಲ ಸೋಷಿಯಲ್ ಮೀಡಿಯಾ ಕಂಡವನೆಲ್ಲ ಇನ್ಫ್ಲೂಯೆನ್ಸರ್ ಅಂತ. ಆ ಇನ್ಫ್ಲೂಯೆನ್ಸರ್ ಪದ ತಂದಿರೋ ಸೋಷಿಯಲ್ ಮೀಡಿಯಾನ ಅವ್ನು ಹಿಡ್ಕೊಂಡು ಜಜ್ಬಿಟ್ಟು ಗೋಡೆ ಗುದ್ಬಿಡ್ಬೇಕು ಅವ್ರನ್ನ. ಇನ್ಫ್ಲೂಯೆನ್ಸರ್ ಅಂತ ಕಂಡವೆಲ್ಲ ಇನ್ಫ್ಲೂಯೆನ್ಸರ್ಗಳು. ಏನಂಗಂದ್ರೆ ಯಾವ್ದು ಇರಲಿ ಸರಿ, ಅವನು ಯಾವನೋ ಒಬ್ಬ ಇದ್ದಾನೆ, ಹಿಂಗೆ ಮುಟ್ಟಿದ್ರೆ ಇದು ಹಿಂಗೆ ಮಾಡಿದ್ರೆ ಒಬ್ಬದು. ಇಂಥವು ಇಂಡಿಯಾಲು ಇದ್ವು ಒಂದು ಕಾಲದಲ್ಲಿ. ಅಯ್ಯೋ ಒಬ್ಬ ಕೋತಿ ಒಬ್ಬ ಕ್ರೈಸ್ತನ ಹೆಸರು ಹೇಳ್ಕೊಂಡು ಬಂದಿದ್ದು ದೊಡ್ಡ ಕೋತಿ ವಿಧಾನಸೌಧಕ್ಕೆ ಬಂದಿತ್ತಪ್ಪ. ವಿಧಾನಸೌಧದಲ್ಲೇ ಮಾಡಿದ್ದ ಬೋಗಸ್ ಫಲ. ಇದನ್ನೆಲ್ಲ ಟಚ್ ಮಾಡಿದ್ರೆ ಬಿದ್ದೋಗೋದು, ಟಚ್ ಮಾಡಿದ್ರೆ ಇದು ಮಾಡೋದು ಎಲ್ಲ ನಂಬರ್ 1 ಬೋಗಸ್ಗಳು. ಅವನು ಹಿಂದೆ ಮಾಡಿದ ಹಲ್ಕಟ್ಟು ಕೆಲಸಕ್ಕೆ ಇವತ್ತು ಕೋರ್ಟು ಅತ್ಯಾಚಾರ ಏನು ಸಣ್ಣ ಕೆಲಸ ಅಲ್ಲ ಅದು. ಇವತ್ತು ಅವನಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಒಳ್ಳೇದು ಮಾಡಿದ್ರು. ಯಾಕೆ ಕೊಟ್ಟರು ಜೀವಾವಧಿ? ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡಬೇಕಿತ್ತು. ಇದಕ್ಕೆಲ್ಲ ಚರ್ಚು ಮಾತಾಡಬೇಕು. ಹೇಗೆ ಈ ನಮ್ಮ ಹಿಂದೂ ಧರ್ಮದಲ್ಲಿ ಸ್ವಾಮಿಗಳು ಇಂಥವೆಲ್ಲ ಮಾಡ್ದಾಗ ತಗೊಳಕೊಂಡಾಗ ದೊಡ್ಡ ಸ್ವಾಮಿಗಳು ಮಾತಾಡಿ ಬಲಿ ಹಾಕ್ರಿ ಇಂಥವ್ರನ್ನ ಅಂತ ಹೇಳಲ್ವೋ, ಹಾಗೆ ಇಲ್ಲೂ ಪ್ರಾಬ್ಲಮ್ಮು ಹೇಳಲ್ಲ. ಇನ್ನು ಅಲ್ಲಿ ಚಿತ್ರದುರ್ಗದ ಕೇಸು ನಾಳೆ ಜಾಮೀನು ಅರ್ಜಿ ಇದೇನೋ ಬಂದಿದೆಯಂತೆ ದರ್ಶನ್ ಆ್ಯಂಡ್ ಟೀಮ್ದು. ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ನಾಳೆ ಸುಪ್ರೀಂ ಕೋರ್ಟ್ ಹಿಯರ್ ಮಾಡ್ತಾರೆ. ಏನು ಹೇಳ್ತಾರೋ ನೋಡೋಣ. ಅವ್ರು ಏನೋ ಮಾಡ್ತಾರೋ ತೀರ್ಮಾನ.
ದೇಶದಲ್ಲಿ ಪ್ರತ್ಯೇಕ ಅಗ್ನಿ ಅವಘಡದಲ್ಲಿ ಕನಿಷ್ಠ 26 ಮಂದಿ ಸಾವನ್ನಪ್ಪಿದ್ದಾರೆ. ಗುಜರಾತ್ನ ಬನಸ್ಕಾಂತ ಜಿಲ್ಲೆಯ ಪಟಾಕಿ ಕಾರ್ಖಾನೆಯಲ್ಲಿ ಉಂಟಾದ ಸ್ಫೋಟದಿಂದ 18 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಇನ್ನು ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಮನೆಯೊಂದರಲ್ಲಿ ಪಟಾಕಿ ಜೊತೆ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಯಿತು. 8 ಜನ ಬಲಿಯಾದರು. ಪಟಾಕಿ ಜೊತೆ ಗ್ಯಾಸ್ ಸಿಲಿಂಡರ್ ಇಟ್ಕೊಂಡಿದ್ರಂತ. ನೋಡಿ, ಏನು ಕಾಂಬಿನೇಷನ್ ಅಪ್ಪ. ಅಷ್ಟ್ ಸಾಕಿತ್ತು. ಒಂಥರ ಕೀರು, ಹಾಲು, ಜಾಮೂನು, ಐಸ್ ಕ್ರೀಮು. ಈಗ ಹೊಸ ಸಿಸ್ಟಮ್ ಅಲ್ಲ ಅದು. ಹೌದು ಸರ್. ಜಾಮೂನ್ ಜೊತೆ ಐಸ್ ಕ್ರೀಮ್ ಕಾಂಬಿನೇಷನ್